ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತೀಗ ಕೊನೆಯ ಹಂತವನ್ನ ತಲುಪ್ತಾ ಇದೆ. ಇನ್ನು ಹೊಸ ಸಚಿವರ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆಯನ್ನ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಒಂದು ಪ್ರಮುಖ ಸಭೆಯನ್ನ ಮಾಡಿ ಆ ಫೈನಲ್ ಲಿಸ್ಟ್ ಅನ್ನ ತರುವುದಕ್ಕೆ ನಮ್ಮ ರಾಜ್ಯದ ನಾಯಕರು ಸಿದ್ಧರಾಗಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆಯೇ ಆದರೆ ನಾಳೆ ಸಭೆಯ ಸಕ್ಸಸ್ ಆಗ್ಬಿಟ್ರೆ ನಾಳೆ ಸಂಜೆ 5 ಗಂಟೆಗೆ ಲೋಕಭವನದ ನಾಳೆ ಅಥವಾ ನಾಡಿದ್ದಷ್ಟರಲ್ಲೇನೆ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಗಳಾಗುವ ಚಾನ್ಸಸ್ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಸಚಿವ ಎಂ.ಬಿ. ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡ್ ಬರೋಣ. ಯಾವಾಗ ಫೈನಲ್ ಆಗುತ್ತೆ ಸರ್? ಎಲ್ಲ ಡಿಸ್ಕಷನ್ ಮಾಡಿದೀವಿ. ಫೈನಲ್ ನಾನು ಮಾತಾಡ್ಬೇಕು, ಕರಿತೀವಿ ಅಂತ ಕೇಳಿದ್ದಾರೆ. ಇವತ್ತೇ ಆಗುತ್ತೆ ಸರ್, ಮತ್ತೆ ನಾಳೆಗೆ ಏನಾದ್ರು ಸಭೆ ಇದೆಯಾ ಸರ್? ನನಗೆ ಗೊತ್ತಿಲ್ಲ, ನಾನು ಕೂಡ ಯಾರು ಚರ್ಚೆ ಮಾಡಿಲ್ಲ. ನನಗೆ ಯಾವುದು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ಏನ್ ನಿರ್ಣಯ ತಗೋತದೆ ಅದು ನೋಡಿ, ನಾನು ಯಾವ್ದನ್ನು ಕೂಡ ಹೇಳೋದಿಲ್ಲ. ಪಕ್ಷ ಯಾವ್ದು ಒಳ್ಳೇದಾಗ್ತದೆ ಅದನ್ನ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಇಲ್ಲಿದ್ದೀನಿ, ಎಲ್ಲರೂ ಡೆಲ್ಲಿಯಲ್ಲಿದ್ದಾರೆ. ನಾನು ಇಲ್ಲಿದ್ದೀನಿ ಅಂತ ನೀವು ಇಲ್ಲಿ ಬಂದಿದ್ದೀರಿ. ಅದೆಲ್ಲ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ. ಸರ್ಜರಿ ಕ್ಲೈಮ್ಯಾಕ್ಸ್ ಹಂತಕ್ಕೇನೋ ಬಂತು ಸರ್. ಈಗ ಫೈನಲ್ ಪಟ್ಟಿ ಎಲ್ಲಾದ್ರೂ ರೆಡಿ ಆಗಿಬಿಟ್ರೆ ಅಲ್ಲಿಗೆ ಶುಭಮ್ಮ ಅಥವಾ ಅಲ್ಲಿಂದ ಶುರುವಾಗ್ಬಿಡುತ್ತಾ ಅಂತ ಕಾಂಗ್ರೆಸ್ನಲ್ಲಿ? ಈಗ ಆ ಪಟ್ಟಿ ಆಕಾಂಕ್ಷಿಗಳನ್ನ ನೋಡಿದ್ರೆ ಹಂಗನ್ಸುತ್ತೆ. 20ಕ್ಕೆ 40-50 ಇದ್ದಾಗ ಏನಾದ್ರೂ ಶುರು ಹೊತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 30 ಜನ ಅಸಮಾಧಾನಗೊಳ್ತಾರೆ. ಅವ್ರನ್ನೆಲ್ಲ ಹೆಂಗೆ ತೃಪ್ತಿ ಪಡಿಸ್ಬೋದು, ಅವ್ರನ್ನೆಲ್ಲ ಹೆಂಗೆ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಇವ್ರ ಹತ್ರ ಅವಕಾಶಗಳಿದೆ. ನಿಗಮ ಮಂಡಳಿಗಳನ್ನ ಎಷ್ಟು ಜನ ಒಪ್ಕೊಳ್ತಾರೆ? ನಿಗಮ ಮಂಡಳಿಗಳನ್ನ ಸ್ಪೀಕರ್ ಹುದ್ದೆಗೆ ಯಾರು ಕೂತ್ಕೋತಾರೆ, ಅಥವಾ ಬೇರೆ ಬೇರೆ ಸಚೇತಕರ ಪಟ್ಟಿಯಲ್ಲಿ ಯಾರ್ಯಾರನ್ನ ಸೇರಿಸ್ಕೋಬೋದು, ಇವೆಲ್ಲ ಬರುತ್ತೆ. ಅದರ ಮಧ್ಯದಲ್ಲಿ ಈ ಶಾಸಕರ ಜೊತೆಗೆ ಒಂದಷ್ಟು MLCಗಳು ಕೂಡ ಟವಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಉಮಾಶ್ರೀ ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಹಾಕೊಂಡಿದ್ದಾರೆ, ಪಟ್ಟಿಗೆ ಸೇರಿಸ್ಕೊಂಡ್ಬಿಡ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ. ಈ ಕಡೆ ಆರತಿ ಕೃಷ್ಣ ಅಂತ ಏನಿದಾರಲ್ಲ ಅವರು, ಒಂದಷ್ಟು ಜನ ಈ ಸಲೀಂ ಅಹಮದ್ ಇದ್ದಾರೆ. ಯಾರಾದರೂ ಇಬ್ರು ಅವಕಾಶಗಳನ್ನು ಪಡಿಬೋದು ಅಂತ ಅನ್ಸುತ್ತೆ. ಉಮಾಶ್ರೀ ಪಡಿತಾರೋ ಅಥವಾ ಅದನ್ನು ಆರತಿ ಕೃಷ್ಣ ತಗೊಂಡು ಹೋಗ್ತಾರೆ ಅನ್ನೋವಂಥದ್ದೇನೋ ಹೇಳ್ತಾ ಇದ್ದಾರೆ. ಖನಿಜ ಫಾತಿಮಾ ಒಂದಷ್ಟು ಜನ ಇದ್ದಾರೆ. ಲೇಡೀಸ್ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಪ್ರಭಾವಿಗಳು ಎಷ್ಟು ಜನ ನಿಂತ್ಕೊಳ್ತಾರೆ ಗೊತ್ತಿಲ್ಲ. MLC ಅಡಿಯಲ್ಲಿ ಒಬ್ಬರನ್ನೇ ಆಯ್ಕೆ ಮಾಡ್ಕೊಳ್ತಾರೆ, ಅವರೆಲ್ಲ ಶಾಸಕರಾಗೋಯ್ತು. MLC ಅಡಿಯಲ್ಲಿ ಆರತಿ ಕೃಷ್ಣಮೂರ್ತಿ, ಉಮಾಶ್ರೀ ಪೈಪೋಟಿಲಿ ಇರುವಂಥದ್ದು. ಆರತಿ ಕೃಷ್ಣಗೆ ಏನಾದರೂ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಹೆಚ್ಚಿನ ಪಂಡಿತರ ಲೆಕ್ಕ. ಇವತ್ತು ನೋಡ್ತಾ ಇದ್ರೆ ಹೊಸಬರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾರೆ ಅಂತೆ. ಯಾಕಂದ್ರೆ DK ಶಿವಕುಮಾರ್ ಏನೋ ಹೊಸದಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಪಟ್ಟಿಗೆ ಏನಾದರೂ ಅಂತಿಮ ಅಧಿಸೂಚನೆ ಸಿಕ್ಕಿಬಿಟ್ರೆ ಹೈಕಮಾಂಡದು ಅಧಿನಾಯಕರುಗಳೆಲ್ಲ ಕೂತ್ಕೊಂಡಿದ್ದಾರೆ, ಏನಾದರೂ ಒಂದು ಪಟ್ಟಿ ಹೊಡೆದು ಬಿಟ್ರೆ ಅದೇ ಇದು ಪಟ್ಟಿ ಇರಲಿ ಬಿಡ್ರಪ್ಪ ಅನ್ನೋ ಕಾನ್ಸೆಪ್ಟಲ್ಲಿ ಏನಾದರೂ ಹೇಳಿಬಿಟ್ರೆ ಹೆಚ್ಚಿನವರು, ಈಗ ನೀವು ಕೆಲವರನ್ನ ಇವತ್ತಿನವರೆಗೂ ಪಟ್ಟಿಲಿ ತೋರಿಸದೇ ಇರೋರು ಬಂದರೂ ಬರ್ಬೋದು. ಈಗ ಪ್ರಿಯಾ ಕೃಷ್ಣ ಅವ್ರನ್ನ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. M ಕೃಷ್ಣಪ್ಪ ಅವರು, ಲೇಔಟ್ ಕೃಷ್ಣಪ್ಪ ಅವ್ರನ್ನೇ ಹೆಚ್ಚಾಗಿ ತೋರಿಸ್ತಾರೆ. ಏನು ಅವ್ರು ಬರ್ಬೋದು, ವಸತಿ ಸಚಿವರಾಗಿದ್ದಂಥವ್ರು, ಅವ್ರನ್ನ ಮೇಲೆ ತಗೊಂಡ್ಬರ್ತಾರೆ. ಪ್ರಿಯಾ ಕೃಷ್ಣ ಬಂದು ಸೇರ್ಕೋಬಹುದು. ನಯನಾ ಮೋಟಮ್ಮ ತುಂಬ ಹಿಂದಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ, ಅವರು ಕೂಡ ಒಳಗಡೆ ಬರಬಹುದು. ಗುಬ್ಬಿ ಶ್ರೀನಿವಾಸ್ ಈಗ ಎಲ್ಲೂ ಕಾಣಿಸ್ತಾ ಇಲ್ಲ, ಅವರು ಕೂಡ ಒಳಗಡೆ ಬರಬಹುದು. ಪುಟ್ಟರಂಗ ಶೆಟ್ಟಿನ ಎಲ್ಲೂ ತೋರಿಸ್ತಾ ಇಲ್ಲ, ಅವರು ಒಳಗಡೆ ಬರಬಹುದು. ಅಭಯ್ ಪ್ರಸಾದ್ ಅಂತ ಇದಾರಲ್ಲ, ಅವರು ಕೂಡ ಒಳಗಡೆ ಬರ್ಬೋದು. ಕೆಲವು ಅನಿರೀಕ್ಷಿತವಾಗಿ ಒಂದಷ್ಟು ಹೊಸಬರು ಒಳಗಡೆ ಸೇರ್ಕೊಳ್ಳುವಂಥ ಲೆಕ್ಕಾಚಾರಗಳು ಇದ್ದಂಗಿದೆ. ಎಲ್ಲಿ 10 ಲೆಕ್ಕಾಚಾರಕ್ಕೆ ಬಂದರೆ ಕಡಿಮೆ ಸಿಕ್ಕಿಬಿಡ್ತಾರೆ. ಹಳಬರಿನ ನೀವು ಅತಿಯಾಗಿ ಏನಾದರೂ ನಂಬಿಕೊಂಡೇ ಹೋಗ್ತೀರಿ ಅಂತಂದ್ರೆ ಈ ಹೊಸಬರೆಲ್ಲ ಮುನಿಸ್ಕೊಂಡು ಬೇರೆ ಕಡೆ ಹೊರಟು ಬಿಟ್ರೆ ಕಷ್ಟ. ಯಾಕಂದ್ರೆ ರಾಜಕೀಯದಲ್ಲಿ ಅನನುಭವ. ಎಲ್ಲಾದರೂ ಆಮಿಷಗಳನ್ನು ಕೊಟ್ಟು ಈ 2 ವರ್ಷ ಆದಮೇಲೆ ನಿಮ್ಮ ಕತೆ ಏನಪ್ಪ ಅಂತ ಏನಾದ್ರು ಕೇಳಿ ತಲೆಗೇನಾದರೂ ಬೇರೆ ಏನಾದ್ರು ಡ್ರಿಲ್ ಬಿಟ್ರೆ ಕಾನ್ಸೆಪ್ಟ್ ಚೇಂಜ್ ಆಗೋ ಸಾಧ್ಯತೆ ಇದೆ. ಹೊಸಬರು ಯಾವ ಕಡೆ ಬೇಕಾದರೂ ಹೋಗೋ ಸಾಧ್ಯತೆ ಇದೆ. ಹಳಬರಿಗೆ ಹೋದರೂ ಅಲ್ಲಿ ಕರೆದುಕೊಳ್ಳೋದಕ್ಕಾಗೋದಿಲ್ಲ, ಮತ್ತು ಅವ್ರಿಗೆ ಅಲ್ಲಿ ಹೆಚ್ಚು ದಿನ ಬಾಳಿಕೆನೂ ಬರದಿರೋ ಕ್ಯಾಂಡಿಡೇಟ್ಗಳು ಮತ್ತು ಅವ್ರ ಪ್ರಾಡಕ್ಟು ಅಂತ ಅನ್ಸ್ಕೊಂಡ್ಬಂತಾರೆ. ಆದರೆ ಹೊಸಬರನ್ನ ಹಂಗೆ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ BJP ಮತ್ತು JDS ಸೇರಿಕೊಂಡು ಮುಂದೆ 5ನೇ ವರ್ಷಕ್ಕೆ ಬಂದುಬಿಡ್ತಾರೆ. ನೀನು ನೆಕ್ಸ್ಟ್ 5 ವರ್ಷ ಅವರಿಬ್ಬರು ಸರ್ಕಾರ ಮಾಡ್ತಾರೆ, ಈ 2 ವರ್ಷಕ್ಕೆ ಯಾಕಪ್ಪ ಇಷ್ಟೊಂದು ತಾಕ್ಲಾಟ ಅನುಭವಿಸ್ತೀರಿ, ಬನ್ನಿ ನಮ್ಮ ಕಡೆಗೆ ಅಂತ ಹೇಳಿದ್ರೆ ಒಂದು ರಾಜಕೀಯ ಬದಲಾವಣೆ ಪಲ್ಲಟಕ್ಕೆ ಏನಾದರೂ ಕಾರಣ ಆದರೂ ಆಗ್ಬೋದು. ಇದು
ಹೈಕಮಾಂಡ್ಗೂ ಲೆಕ್ಕಾಚಾರ ಇದೆ, ಡಿ ಕೆ ಶಿವಕುಮಾರ್ಗೂ ಕೂಡ ಅದರ ಅರಿವಿದೆ. ಸಿದ್ದರಾಮಯ್ಯ ಅವರಿಗೆ ಅದೇನು ಲೆಕ್ಕಕ್ಕೆ ಬೇಕಾಗಿಲ್ಲ, ಅವ್ರಿಗೆ ಏನಾದರೂ ಸಂತೋಷವೇ, ಅವರಿಗೆ ದೂರ ಇದ್ದಿದ್ದಾಗಿದೆ. ನಮ್ಮ ಪಟ್ಟಿಲಿ ಒಂದಷ್ಟು ಜನ ಇದರಪ್ಪ ಸೇರಿಸ್ಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನೇ ಹೇಳ್ತಾ ಇರುವಂಥದ್ದು. ಎಲ್ಲರಿಗೂ ಬೇಕಾಗಿರೋದೇನು ಅಂತಂದ್ರೆ 20 ಜನರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವಂಥವ್ರು ಯಾರ್ಯಾರು ಇದ್ದಾರೆ. ಆನೇಕಲ್ ಶಿವಣ್ಣ ಬರ್ತಾರೆ, ಒಂದಷ್ಟು ಜನ ಹೊಸ ಆಯ್ಕೆಗಳೇ ಆಗೋ ಸಾಧ್ಯತೆ ಇದೆ. ನರೇಂದ್ರ ಸ್ವಾಮಿ ಅವರು ಪಾಪ 2016-18ರಿಂದನೂ ಪ್ರಯತ್ನ ಪಡ್ತಾನೇ ಇದ್ದಾರೆ, ಆಗ್ತಿರ್ಲಿಲ್ಲ. ಈಗ ಹೊಸ ಪಟ್ಟಿಯಲ್ಲಿ ಒಂದಷ್ಟು ಹೊಸ ಮುಖಗಳನ್ನೇ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗಂತ ಹಳಬರು ಜಮೀರ್ ಅಹಮದ್, ಚಲುವರಾಯ ಸ್ವಾಮಿ, ಈ ಕಾನ್ಸೆಪ್ಟ್ ಬಾಲಕೃಷ್ಣ ಬಂದೇ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅವ್ರನ್ನೆಲ್ಲ ಬಿಟ್ಟು ಡಿ ಕೆ ಮುಂದಕ್ಕೆ ಹೋಗ್ತಾರೆ ಅನ್ನುವಂಥದ್ದಾಗ್ತದೆ. ವಿಶೇಷವಾಗಿ ಇಬ್ಬರು DCMಗಳು ಕೂಡ ಇದೇ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಂ ಬಿ ಪಾಟೀಲ್ರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಈ ಪಟ್ಟಿಯ ಜೊತೆಗೆ ಬಂದು ಬಿಡ್ತಾರೆ. ಇಬ್ಬರು DCMಗಳು, ಯಾಕಂದ್ರೆ ಲಿಂಗಾಯತ ಕೋಟದಡಿ ಎಂ ಬಿ ಪಾಟೀಲ್ರಿಗೆ ಕೊಟ್ಟು ಸತೀಶ್ ಜಾರಕಿಹೊಳಿ ಅವ್ರನ್ನ ST ಸಮುದಾಯದ ಹಿಂದುಳಿದ ಅನ್ನೋ ಕಾನ್ಸೆಪ್ಟಲ್ಲಿ ತಗೊಂಡ್ಬಂದು ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯ ಒದಗಿಸ್ಬಿಡೋಣ. ಯಾಕಂತಂದ್ರೆ ಈ ಹಳೆ ಮೈಸೂರು ಭಾಗದಲ್ಲಿ ನಾವು ಇವರನ್ನ ತಂದಿದ್ದಾಗಿದೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಕಾನ್ಸೆಪ್ಟಲ್ಲಿ. ಇನ್ನೆರಡು ಸಮುದಾಯವನ್ನು ತರೋಣ, ಮುಸಲ್ಮಾನ್ ಸಮುದಾಯದಡಿ ತಗೊಂಬಂದ್ರೆ ನೀವು UT ಖಾದರ್ ಅವ್ರಿಗೆ ಏನಾರು ಅವಕಾಶ ಕೊಟ್ಬಿಟ್ರೆ ಎಲ್ಲ ಇದನ್ನು ಮುಗಿಸ್ಕೊಂಡಂಗೆ ಆಗತ್ತೆ. ಎರಡಂತೂ ಸಾಧ್ಯತೆ ಇದೆ. ಒಂದು ಎಂ ಬಿ ಪಾಟೀಲ್ರು ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಆ ಭಾಗದಿಂದ ಬಂದರೆ ಈ ಏನು ಅಸಮಾಧಾನಗಳ ಹೊಗೆ ಎದ್ದಿತ್ತು, ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನು ಒಂದು ಸಣ್ಣ ಮುನಿಸಿದ್ದಂಗಿದೆ, ಮಾತು ತಣ್ಣಗಾಗ್ತಾ ಇದ್ದಂಗೆ ಕೆಲವೊಂದು ಸರಿ ಕೆಲವರು ಗರ್ಜಿಸಿಲ್ಲ ಅಂತಂದ್ರೇನೆ ಸಮಸ್ಯೆ ಆಗುತ್ತೆ. ಸುಮ್ಮನಿದ್ದಾರೆ ಅಂತಂದ್ರೆ ಯಾಕೆ ಇವ್ರು ದಿನ ಕೂಗಾಡ್ತಾ ಇದ್ರು, ಏನು ಮಾಡ್ತಾ ಇಲ್ವಲ್ಲ ಅಂತಂದಾಗ ಸ್ವಲ್ಪ ಈ ಎದುರಾಳಿ ಬಣಕ್ಕೆ ಭಯ ಆಗೋದು. ಆ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಸ್ವಲ್ಪ ತಣ್ಣಗಿದ್ದಾರೆ ಜಾರಕಿಹೊಳಿ ಅವರು. ಆಗಿದ್ದ ಸಾಹುಕಾರರ ಓಡಾಟ ಕಾಣಿಸ್ತಿಲ್ಲ. DCM ಹುದ್ದೆಯನ್ನು ಕೊಟ್ಟರೆ ಒಂದು ಅವಕಾಶ ಅವ್ರ ಬಳಿ ಇರಬಹುದು. ಇಲ್ಲದೆ ಹೋದರೆ ನೀವು ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಂಡ್ರಿ, DCM ಆಸೆ ಇತ್ತು ಅದನ್ನೂ ಮಾಡಿಕೊಟ್ಟಿಲ್ಲ. ಹಾಗಾದ್ರೆ ನನ್ನ ಎಲ್ಲಿಟ್ಟಿದ್ದೀರಿ ಸ್ವಾಮಿ ಅಂತ ಏನಾದರೂ ಸಾಹುಕಾರರು ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಸ್ವಲ್ಪ ಅಲ್ಲಾಡುವ ಸಾಧ್ಯತೆ ಇರುತ್ತೆ. ನೋಡಬೇಕು, ನಾಳೆ ಸಂಜೆ ಹೊತ್ತಿಗೆ ಎಲ್ಲವೂ ಸುಲಲಿತ ಆದರೆ ಗುರುವಾರಕ್ಕೆ ಒಂದು ಪ್ರಮಾಣ ವಚನಕ್ಕೆ ಸಾಕ್ಷಿ ಆಗಬಹುದು. ಸೊ ನೋಡೋಣ 20ರ ಪಟ್ಟಿ ಎಲ್ಲಿಗೆ ಬಂದು ನಿಂತುಕೊಳ್ಳುತ್ತೆ ಅನ್ನುವಂಥದ್ದು. ಪಟ್ಟಿಯಲ್ಲಿ ಯಾರ್ಯಾರಿಗೆ ಪಟ್ಟ ಸಿಗುತ್ತೆ ಕಾದ್ ನೋಡಬೇಕು. ಇನ್ನು ಸಂಪುಟದ ಸರ್ಜರಿಯ ಜೊತೆಯಲ್ಲೇ ಸಚಿವರ ಜೊತೆಯಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಕೂಡ ಆಗುತ್ತೆ. UT ಖಾದರ್ ಅವರು ಸ್ಪೀಕರ್ ಹುದ್ದೆ ತೊರೆದು ಈಗ ಸಚಿವರಾಗಿದ್ದಾರೆ. ಹೀಗಾಗಿ ಮುಂದಿನ ಸ್ಪೀಕರ್ ಯಾರು ಅನ್ನೋದು ಬಹಳ ದೊಡ್ಡ ಮಟ್ಟದ ಕುತೂಹಲ ಇದೆ. ಮೂಲಗಳ ಪ್ರಕಾರ ಹಿರಿಯ ನಾಯಕರಾಗಿರುವಂತಹ HK ಪಾಟೀಲ್, BR ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಸರ್, ಬಹುತೇಕರು ಕಾಂಗ್ರೆಸ್ನಲ್ಲಿ ಗೂಟದ ಕಾರು ಬೇಕು, ಮಂತ್ರಿಗಿರಿ ಬೇಕು, ಅಷ್ಟು ಈಸಿಯಾಗಿ ಸ್ಪೀಕರು ಡೆಪ್ಯೂಟಿ ಸ್ಪೀಕರ್ಗೆ ಪ್ರಭಾವಿ ನಾಯಕರ ಹೆಸರು ಬರ್ತಿರೋದ್ರಿಂದ ಒಪ್ಕೊಳ್ಳೋ ಚಾನ್ಸಸ್ ಇರುತ್ತಾ ಅಂತ ಸರ್? ಈಗ ಇರುವಂತವ್ರು BR ಪಾಟೀಲ್ರನ್ನ ಏನಾದರೂ ತಗೊಂಡೋಗಿ ಕೂರಿಸಿದ್ರೆ ಅವ್ರು ಇಲ್ಲಿ ಎಲ್ಲರೂ ಅವಾಂತರ ಮಾಡಿಬಿಟ್ಟಾರೆ, ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಅಲ್ಲಲ್ಲಿ ಬಂದು ಸದ್ದು ಮಾಡಿ, ಸಿದ್ದರಾಮಯ್ಯ ಅವರಿದ್ದಾಗ ತುಂಬಾ ಸದ್ದು ಮಾಡಿರುವಂತ ವ್ಯಕ್ತಿ, ಆಳಂದದವರು. ಸುಮ್ಮನೆ ಅವ್ರು ಆಳಾಗಲ್ಲ, ಅಳಿಯೋದು ಬೇಡ, ತಗೊಂಡೋಗಿ ಕೂರಿಸ್ಬಿಡೋಣ. ಸ್ಪೀಕರ್ ಅಂತಂದ್ರೆ ಒಂದು ಲೆಕ್ಕ ನಮಗಿಲ್ಲ. ವಿಧಾನಸಭಾ ಅಧ್ಯಕ್ಷರನ್ನು ಮಾಡಿದ ತಕ್ಷಣಕ್ಕೆ ಏನೋ ದೊಡ್ಡದು ಕೊಟ್ಬಿಟ್ಟಿರಿ ಅಂತಲ್ಲ, ಅವರಿಗೆ ಮಾತಾಡೋದಕ್ಕೆ ಎಲ್ಲವೂ ಇದೆ, ಅದು ಮಾತಾಡೋಕ್ಕಾಗಲ್ಲ. ಹಲ್ಕಿತ್ ಹಾವಿನ ಥರ ತೆಗೆದು ಒಂದು ಬಿಟ್ಬಿಡ್ತಾರೆ. ಸುಮ್ಮನೆ ಅವ್ರು ಬುಸುಗುಡ್ತಾ ಇರಬೇಕು ಅಷ್ಟೇ. ಯಾರಾದ್ರೂ ಬುಸುಗುಟ್ರೆ ಸುಮ್ಮನೆ ಇರಿಸ್ತಾ ಇರಬೇಕು. ಈ ಕಾಲಕ್ಕೆ ಅವ್ರನ್ನ ತಗೊಂಬಂದು ಕೂರಿಸುವಂಥದ್ದು. UT ಖಾದರ್ ಅವರು ಪಾಪ ಅವ್ರದ್ದಾದ ಪ್ರಯತ್ನದಲ್ಲಿ ಅವ್ರದ್ದೇ ಆದ ದಾಟಿಲಿ ಮಾತಾಡಿಸ್ಕೊಂಡು ಹೆಂಗೋ ಇದ್ರು. ಆದರೆ ಈಗ ಬರ್ತಾ ಇರುವಂತಹ 3 ಹೆಸರುಗಳೇನಿದಾವೆ, HK ಪಾಟೀಲ್ರಿಗೆ ತುಂಬಾ ಚಾಣಾಕ್ಷ ರಾಜಕಾರಣಿ ಅಂತ ಕರೀತಾರೆ. ಕರ್ಕೊಂಬಂದೇನಾರ ಕೂರಿಸ್ಬಿಟ್ರೆ ಒಂದೊಳ್ಳೆ ಅವಕಾಶ ಆದ್ರೂ ಆಗ್ಬೋದು. BR ಪಾಟೀಲ್ ಆ ಸ್ಥಾನಕ್ಕೆ ಅಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಅವ್ರಿಗೆ ಹೌದು ಅನ್ಸಿ ತಗೊಂಬಂದು ಕೂರಿಸಿದ್ರೆ ಒಂದಷ್ಟು ಗೊಂದಲಗಳಂತೂ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವರು ಕೆಲವೊಂದು ಸಾರಿ ಹಿಡಿತ ತಪ್ಪುವಂತ ರಾಜಕಾರಣಿ. ಸ್ವತಃ ತನ್ನದೇ ಪಕ್ಷದ ಮುಂದೆ ತನ್ನದೇ ಪಕ್ಷದ ವಿಚಾರವನ್ನ ತೋಡ್ಕೊಂಡಂಗೆ ಮಾಡಿ ಪಕ್ಷವನ್ನ ಮುಜುಗರಕ್ಕೀಡು ಮಾಡಿರುವಂತ ಈ ವ್ಯಕ್ತಿಯನ್ನು ತಗೊಂಡೋಗಿ ಸಭಾಧ್ಯಕ್ಷರಾಗಿ ಕೂರಿಸ್ಕೊಂಡ್ರೆ ಅಲ್ಲೊಂದಷ್ಟು ಗೋಜಲು ಗೊಂದಲ ಎಬ್ಬಿಸ್ತಾರೇನೋ ಅನ್ನೋದು ಒಂದಷ್ಟು ಪಂಡಿತರ ಲೆಕ್ಕ ಇದೆ. ಅವರುಗಳು ಹೇಳ್ತಾ ಇರುವಂಥದ್ದು ಅದು. ದಿನೇಶ್ ಗುಂಡೂರಾವ್ಗೆ ಏನಾದರೂ ಅವಕಾಶ ಸಿಕ್ಬಿಟ್ರೆ, ಒಂದು 6 ಬಾರಿ ಶಾಸಕರಾದವರು, ಒಂದಷ್ಟು ಹಿರಿಯ ಅನುಭವ ಇದೆ, ಅವರು ಒಪ್ಪಿದ್ರೆ ಈಗಾಗಲೇ ಪ್ರಭಾವಿ ಖಾತೆಗಳನ್ನು ನಿರೀಕ್ಷೆ ಮಾಡ್ಕೊಂಡು ಕೂತ್ಕೊಂಡಿರುವಂಥದ್ದು. 2ನೇ ಪಟ್ಟಿ, ಮೊದಲ ಪಟ್ಟಿಯಲ್ಲೇ ಶರಣ ಪ್ರಕಾಶ್ ಪಾಟೀಲ್ರನ್ನು ಸೇರಿಸ್ಕೊಳ್ತೀರಿ, ಅರೆ ನಮ್ಮನ್ನು ದೂರ ಇಟ್ಟರಲ್ಲ ಸ್ವಾಮಿ, ಯಾವ ಜಮೀರ್ ಅವ್ರದ್ದೆಲ್ಲ ಬೇರೆ ಬೇರೆ ಕಥೆಗಳಿದ್ದು, ನನ್ನನ್ನು ಏನು ಮಾಡಿದ್ರಿ, ನಾನಂಥದ್ದು ಏನು ಮಾಡಿದ್ದೆ ಅಂತ. ಈಗ ಸಂತೋಷ್ ಲಾಡು ನಮ್ಮ ದಿನೇಶ್ ಗುಂಡೂರಾವ್ ಅಂತವ್ರಿಗೆ ಅದೇ ಸಮಸ್ಯೆ ಇರುವಂಥದ್ದು. ನಾವೆಲ್ಲ ಪ್ರಭಾವಿಗಳು, ನಮ್ಮನ್ನು ಯಾಕೆ ಇಷ್ಟು ಹಿಂದೆ ಇಡ್ತಾ ಇದ್ದಾರೆ,
ದಿನೇಶ್ ಗುಂಡೂರಾವ್ ಸ್ಪೀಕರ್ಗೆ ಇಟ್ಟರೆ ಭಾಳ ಕಷ್ಟ ಆಗ್ಬೋದೇನೋ. ಆದರೆ ಇವರೆಲ್ಲರನ್ನು ಮೀರಿಸಿ ಎಚ್ ಕೆ ಪಾಟೀಲ್ರ ಮನೆಗೆ ಪರಮೇಶ್ವರ್ ಹೋಗಿ ಬಂದು ಅಲ್ಲ ಆರಾತುರಾಯಿಗಳೆಲ್ಲ ಆಗಿರೋದ್ರಿಂದ ಹೆಚ್ಚಾಗಿ ಅವರ ಆಯ್ಕೆ ಸಾಧ್ಯತೆ ಇದೆ. ಬಿಟ್ಟರೆ ದಿನೇಶ್ ಗುಂಡೂರಾವ್ ಅನಿವಾರ್ಯವಾಗಿ ಹೋಗಿ ಕೂತ್ಕೋಬೋದು. ಒಲ್ಲದ ಮನಸ್ಸಿಂದ ಸಭಾಧ್ಯಕ್ಷನ ಸ್ಥಾನದಲ್ಲಿ ದಿನೇಶ್ ಗುಂಡೂರಾವ್ ಬರ್ಬೋದು. ಎಸ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.